ಈ ವಾರದ ಪ್ರಥಮ ಪುಟದಲ್ಲಿ ಬಂದಂಥ ಭಾಳಷ್ಟು ಇಂಪಾರ್ಟೆಂಟ್ ನ್ಯೂಸ್. ಯಾಕೆಂತ ಹೇಳಿದ್ರೆ ಈಗಾಗಲೇ ವಿದ್ಯುತ್ತದೊಂದು ಸಮಸ್ಯೆ ನಮ್ಮ ಸುಳ್ಯದಲ್ಲಿ ಸದಾ ಕಾಡ್ತಾ ಇರ್ತದೆ. ಹೌದು. ಅದಕ್ಕಾಗಿ 110 kV ವಿದ್ಯುತ್ ಲೈನ್ ಬರಲೇಬೇಕು ಅನ್ನುವಂಥದ್ದು ಕೃಷಿಕರದ್ದು ಆಗ್ರಹ. ಹೌದು. ಸೊ ಅದಕ್ಕಾಗಿ ಶಾಸಕರ ನೇತೃತ್ವದಲ್ಲಿ ಸಭೆ ಆಗಿದೆ. ಯಾವುದೇ ರೀತಿಯ ನಿರ್ಣಯವಿಲ್ಲದೆ ಅದು ಅರ್ಧಕ್ಕೆ ನಿಂತಿದೆ ಅನ್ನುವಂಥದ್ದು ಕೂಡ ಒಂದು. ಮತ್ತೆ ಸಭೆ ಕರೀಲಿಕ್ಕೆ ಮತ್ತೆ ನಿರ್ಧಾರ ಮಾಡಿದ್ದಾರೆ. ಎಸಿ ಉಪಸ್ಥಿತಿಯಲ್ಲಿ ಮತ್ತೊಮ್ಮೆ ಸಭೆ ಆಗಿದೆ. ಹೌದು ಅಲ್ವಾ? ಹೌದು. ಕೃಷಿಕರಿಗೆ ತೊಂದರೆ ಆಗದಂತೆ 33 kV ವಿದ್ಯುತ್ ಲೈನ್ ಮಾರ್ಗದಲ್ಲೇ 110 kV ವಿದ್ಯುತ್ ಲೈನ್ ಹಾದು ಬರಬೇಕು ಅನ್ನುವಂಥದ್ದು ಮತ್ತೆ ಕೃಷಿಕರ ಆಗ್ರಹವಾಗಿದೆ. ಇದರ ಬಗ್ಗೆ ಒಂದು ಸಂಪೂರ್ಣ ಕಳೆದ ಬುಧವಾರ ಇದು ಸಭೆ ಸುಳ್ಯ ತಾಲೂಕು ಪಂಚಾಯತ್ ಆಗಿರುವಂಥದ್ದು. ಆದರೆ ಹಿಂದಿನ ವಾರ ಶಾಸಕರ ನೇತೃತ್ವದಲ್ಲಿ ಅಧಿಕಾರಿಗಳಿದ್ದು ಸಭೆ ತಾಲೂಕು ಪಂಚಾಯತ್ ಅಲ್ಲಿ ಆಗಿತ್ತು. ಆಗ ಕೃಷಿಕರು ಜಾಗವನ್ನು ಬಿಡ್ತಾ ಇಲ್ಲ ಅಂತ ಹೇಳುವಂಥದ್ದು KPTCL ಇಂಜಿನಿಯರ್ಗಳ ಇದು ಒಂದು ಅಹವಾಲು ಇದ್ದುದರಿಂದ ನಾನು ಕೃಷಿಕರನ್ನು ಕರೆದು ಮಾತಾಡ್ತಾನೆ ಅಂತ ಹೇಳುವಂಥದ್ದನ್ನು ಶಾಸಕರ ಆ ಸಭೆಯಲ್ಲಿ ಹೇಳಿದ್ರು. ಅದೇ ರೀತಿ ಮೊನ್ನೆ ಕಳೆದ ಬುಧವಾರ ಏನು ಶಾಸಕರು ಕೃಷಿಕರನ್ನು ಸಭೆ ಕರೆದ್ರು. ಅವರು ಹೇಳಿರುವಂಥದ್ದು ನಮ್ಮ ಈ ಸುಳ್ಯ ಭಾಗದ ಏನು ಕೃಷಿಕರಿದ್ದಾರೆ ಆ ಲೈನ್ 110 kV ಲೈನ್ ಎಲ್ಲಿ ಹಾದು ಬರ್ತದೆ ಆ ಭಾಗದ ಕೃಷಿಕರನ್ನು ಮಾತ್ರ ಕರೆದು ಮಾತಾಡುವಂತ ಒಂದು ಅವರ ಯೋಜನೆ ಇತ್ತು. ಆದರೆ ಈ ವಿಷಯ ತಿಳಿದು ನಿಮಗೆ ಪುತ್ತೂರು ಭಾಗದ ಕೃಷಿಕರು ಕೂಡ ಇದರಲ್ಲಿ ಭಾಗವಹಿಸಿದರು. ಸುಳ್ಯದ ಕೃಷಿಕರು ಸುಮಾರು ಒಂದು 30 ಜನ ತಾಲೂಕು ಪಂಚಾಯತಿನ ಮೇಲಿನ ಮೀಟಿಂಗ್ ಹಾಲಲ್ಲಿ ಸೇರಿದ್ರು. ಶಾಸಕರು ಹಾಗೂ ನಮ್ಮ ಸುಳ್ಯದ ಅಧಿಕಾರಿಗಳು, ತಹಸೀಲ್ದಾರ್ ಇರ್ಬೋದು, ಇಒ ಇರ್ಬೋದು, ಮತ್ತು ಮೆಸ್ಕಾಂನ ಎಲ್ಲ ಅಧಿಕಾರಿಗಳು ಹಾಗೂ KPTCLನ ಎಲ್ಲ ಅಧಿಕಾರಿಗಳು ಇದ್ರು. ಅವರು KPTCL ಅಧಿಕಾರಿಗಳು MLA ಅವರು ಸುಳ್ಯದಲ್ಲಿ 110 kV ಆಗಬೇಕು, ಅದಕ್ಕೆ ಬೇಕಾಗಿ ತಾವೆಲ್ಲರೂ ಸಹಕಾರ ಕೊಡಬೇಕು ಅಂತ ಹೇಳಿದರೆ ಕೃಷಿಕರು ಎಲ್ಲರೂ ಎದ್ದು ನಿಂತು ಹೇಳಿದರು. ಭಾಗವಹಿಸಿದರಲ್ಲಿ ಎಲ್ಲವರು ನಮಗೆ ತೊಂದರೆ ಆಗದ ರೀತಿಯಲ್ಲಿ ನೀವು 110 kV ಕಾಮಗಾರಿ ಸುಳ್ಯದಲ್ಲಿ ಮಾಡಬೇಕು. ಯಾಕಂದರೆ 110 kV ಕಾಮಗಾರಿ ಬೇಡ ಅಂತ ಹೇಳುವುದನ್ನು ನಾವು ಹೇಳುವುದೇ ಇಲ್ಲ. ಆದರೆ ನಮಗೆ ತೊಂದರೆ ಆಗದಂತೆ ಈಗ ಏನು 33 kV ಸುಳ್ಯಕ್ಕೆ ಬಂದಿದೆ ಅದೇ ಲೈನಲ್ಲಿ 110 kV ಲೈನನ್ನು ತನ್ನಿ ಅಂತ ಹೇಳುವಂಥ ಬೇಡಿಕೆ ಇಟ್ಟರು. ಆಗ ಇಂಜಿನಿಯರ್ ಹೇಳಿದರು, ಈಗಾಗಲೇ ನಾವು ಎಲ್ಲಿ ಬರಬೇಕು ಅಂತ ಹೇಳುವಂಥದ್ದು ಮತ್ತು ಎಲ್ಲಿ ಜಾಗ ಕಡಿಮೆ ತಗೊಂಡು ಎಲ್ಲಿ ಆಗಿ ಬಂದರೆ ಒಳ್ಳೆಯದು, ಅದೇ ರೂಟನ್ನು ಈಗ ಅನುಮೋದನೆಗೊಂಡಿದೆ, ಆದ್ದರಿಂದ ಅದೇ ರೂಟಲ್ಲಿ ಬರಬೇಕು, ತಾವೆಲ್ಲರೂ ಸಹಕಾರ ಕೊಡಬೇಕು ಅಂತ ಹೇಳಿದರು. ಆದರೆ ಕೃಷಿಕರು ಅದಕ್ಕೆ ಒಪ್ಪಲೇ ಇಲ್ಲ. ಕೃಷಿಕರು ಹೇಳುವಂಥದ್ದು ಏನಂದರೆ, ಈಗ ನಮಗೆ 1 ಎಕರೆ ಜಾಗ ಇರುವಂಥದ್ದು, ಅದು 4 ಅಣ್ಣ ತಮ್ಮಂದಿರಿಗೆ ಈಗ ಪಾಲಾದರೆ ಬರುವಂಥದ್ದು ಅಷ್ಟೇ. ಆದರೆ ಈ ನಿಮ್ಮ ಲೈನ್ ಬಂದರೆ ಕೆಲವರಿಗೆ ಜಾಗವೇ ಇಲ್ಲದಂಥ ಪರಿಸ್ಥಿತಿ ಬರ್ಬೋದು, ನಾವು ಎಲ್ಲಿಗೆ ಹೋಗಬೇಕು ಅಂತ ಹೇಳುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಶಿವಪ್ರಸಾದ್ ರವರೇ ಸುರೇಶ್ ಕುರುಂಜಿ ನಮ್ಮ ಜೊತೆ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್, 110 kV ಬಗ್ಗೆ ಮೊನ್ನೆ ಮಾಡಿದಂಥ ಸಭೆಯಲ್ಲಿ ನೀವು ಕೂಡ ಇದ್ರಿ. ಹೌದು ಸರ್. ಇದು 110 kV ಬಗ್ಗೆ ಅಂದ್ರೆ ನಮಗೆ ಅಭಿವೃದ್ಧಿ ಬಗ್ಗೆ ನಾವು ಏನು ಮಾತಾಡೋದಿಲ್ಲ ಸರ್. ಅಭಿವೃದ್ಧಿ ಆಗ್ಲೇಬೇಕು, 110 kV ಆಗ್ಲೇಬೇಕು. ನಾವು ಹೇಳುದು ಏನಂತ ಹೇಳಿದ್ರೆ 33 kV ಹತ್ರ ಜಾಗ ಉಂಟಲ್ಲ, ಅದ್ರಲ್ಲಿ ಮಾಡ್ಬೋದು. ಅದಕ್ಕೆ ಈಗ ಖಾಲಿ ಬಿದ್ದಿದೆ ಅಲ್ಲ, ಅದ್ರಲ್ಲಿ ಮಾಡ್ಬೋದಲ್ಲ ಅಂತ. ಈಗ ನೋಡಿ ನಮಗೆ ಸರ್, ನಮ್ಗೆ ಇರುದು ಈಗ ಜಾಗ ಇರುದು ನಮ್ಮ ಅಣ್ಣ ತಮ್ಮಂದರಿಗೆ ಸೇರಿ ಇರುದು 2 ಎಕರೆ ಜಾಗ ಇರುದು. ಅದ್ರಲ್ಲಿ 2 ಎಕರೆ ಜಾಗದಲ್ಲಿ 3 ಜನಕ್ಕೆ ಭಾಗ. 2 ಎಕರೆ ಜಾಗವನ್ನು 3 ಜನಕ್ಕೆ ಭಾಗ ಮಾಡೋ ನಿಮಗೆ ಎಷ್ಟು ಬರ್ತದೆ ಅಂತ ನಿಮಗೆ ಗೊತ್ತಾಯ್ತಲ್ಲ ಈಗ. ಹೌದು. ಇದ್ರಲ್ಲಿ ನೋಡಿ ಸುಮಾರು 3/4 ಎಕರೆ ಹತ್ರ ನಮ್ಮ ತೋಟ ನಡುವಲ್ಲೇ ಹೋಗ್ತದೆ. ಒಂದು ಕಂಬ ನಮ್ಮ ತೋಟ ಮಧ್ಯದಲ್ಲೇ ಬೀಳ್ತದೆ. ಮತ್ತೆ ಅದರ ಕಾರಿಡಾರ್. ಹೌದು. ಅದು ಹೋಗ್ಬೇಕಾದ್ರೆ ನಮಗೆ ಅಲ್ಲಿ ಜಾಗ ಇಲ್ಲ. ನಮ್ಗೆ ಅದು ಇದು ನನಗಂತೂ ನನಗೆ ಜಾಗನೇ ಇಲ್ಲ ಅಲ್ಲಿ. ನನ್ನ ಜಾಗ ಫುಲ್ ಹೋಯ್ತು ಅದ್ರಲ್ಲಿ. ನನಗೆ ಮನೆಗೆ ಮಾತ್ರ ಒಂದು ಜಾಗ ಇರುದು ಅಷ್ಟೇ, ತೋಟ ಇಲ್ಲ ನನಗೆ. ಈ ನೀವೀಗ ಹೇಳಿದಂತ ವಿಷಯ ಮೊನ್ನೆ ಸಭೆಯಲ್ಲಿ ನೀವು ಮಂಡನೆ ಮಾಡಿದ್ರ ಸರ್? ಮಾಡಿದ್ದೇವೆ. ಅದಕ್ಕೆ ಏನು ಶಾಸಕರು ಯಾವ ರೀತಿಯ ಉತ್ತರವನ್ನು ಕೊಟ್ಟರು? ಶಾಸಕರು ಅದು ನಾವು ಬಂದೊಮ್ಮೆ ಇದು ಜಾಗದೊಮ್ಮೆ ಪರಿಶೀಲನೆ ಮಾಡ್ತೇವೆ ಅಂತ ನಾವು ಕೇಳಿಕೊಂಡಿದ್ದೇವೆ ಅವರ ಹತ್ರ. ಒಮ್ಮೆ ಬರ್ತಾನೆ ಅಂತ ಹೇಳಿದ್ದಾರೆ ಅವರು. ದಿನವನ್ನು ಒಂದು ನಿಗದಿಪಡಿಸಿ ನಾನೊಂದು ಹೇಳ್ತೇನೆ ಅಂತ ಹೇಳಿದ್ದಾರೆ. ಈಗ ನೀವು ಭಾಗವಹಿಸಿದವರು ಹೇಳುವಂತದ್ದು ಕೃಷಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ 110 kV ಆಗಲಿ ಅಂತ ಹೇಳುವಂತದ್ದು. ಹೌದು. ಅಂದ್ರೆ ಈಗ 33 kV ಲೈನ್ ಏನು ಬಂದಿದೆ ಅದೇ ಅಲ್ಲಿ ಆದ್ರೆ ಹೆಚ್ಚು ಕೃಷಿ ತೊಂದರೆ ಆಗುದಿಲ್ವಾ? ಹೇಗೆ? ಯಾರಿಗೆ ತೊಂದರೆ ಆಗುದಿಲ್ಲ ಸರ್. ಮೊದ್ಲೇ ಅದಕ್ಕೆ ಎಷ್ಟೋ ಮೀಟರ್ ಜಾಗ ಬಿಟ್ಟಿದಾರಲ್ಲ, ಅದಕ್ಕೆ 110 kV ಕೂಡ ಜಾಗ ಬಿಟ್ಟಿದ್ದಾರೆ 33 kV ಪಕ್ಕದಲ್ಲಿ. ಅದನ್ನು ಅದ್ರಲ್ಲಿ ಇದು ಮಾಡ್ಬೋದಲ್ಲ ಸರ್. ಈಗ ಕೃಷಿಕರಿಗೆ ಇನ್ನೊಂದು ಬಂತು ಸರ್, ಕೃಷಿಕರಿಗೆ ಪರಿಹಾರ ಕೊಡ್ತೇವೆ ಅಂತ ಹೇಳುವಂತದ್ದು. ಅದು ಕೊಟ್ರೆ ಯಾವ ರೀತಿಯಲ್ಲಿ? ಈಗ ನೀವು ಜಾಗ ಬಿಡುವುದಕ್ಕಿಂತ ಹೆಚ್ಚು ಆ ಪರಿಹಾರ ಸಿಗುದಿಲ್ಲ ಅಂತ ಹೇಳುವಂತದ್ದ ಹೇಗೆ? ಹೌದು. ಅಲ್ಲ, ನಮಗೆ ಪರಿಹಾರ ಬೇಡ ಸರ್.
ಪರಿಹಾರಕ್ಕೆ ನಾವು ಇದ್ದೇವೆ. ನಮಗೆ ಇಂಥ ಭೂಮಿ ನಮಗೆ ಇದು ನಮ್ಮ ಅಜ್ಜಂದ್ರ ಕಾಲದಿಂದ ಬಂದ ಆಸ್ತಿ ನಮಗೆ. ನಮಗೆ ಅಂತ ಭೂಮಿ ನಮ್ಮ ಜನ್ಮದಲ್ಲಿ ತೆಗಿಲಿಕ್ಕೂ ಕೂಡ ಆಗ್ಲಿಕ್ಕಿಲ್ಲ. ಅವರ ದುಡ್ಡು ಕೊಡೋದಿದ್ರಲ್ಲಿ ನಮಗೆ ಅಂತ ಜಾಗ ಸಿಗ್ಲಿಕ್ಕಿಲ್ಲ, ಅದು ತೆಗಿಲಿಕ್ಕೂ ಆಗ್ಲಿಕ್ಕಿಲ್ಲ ಇವರು ಕೊಡೋ ದುಡ್ಡಲ್ಲಿ. ಹೌದು, ಹಾಗೆ ಅದಕ್ಕೆ ನಮ್ಗೆ ಅವರ ಪರಿಹಾರ ಇದ್ರಲ್ಲಿ ನಾವು ಅವರ ಇದ್ರಲ್ಲಿ ಇಲ್ಲ ನಾವು. ಈಗ ಆ ದಿವಸದ ಸಭೆ ಮಳೆ ಬಂದು ಅರ್ಧದಲ್ಲಿ ನಿಂತಿತ್ತು ಸುರೇಶ್. ಹೌದು 5 ಗಂಟೆಗೆ ನಿಂತಿದೆ ಅದು. ಮತ್ತೆ ನೀವು ಹೊರಗೆ ಬಂದು ಕೃಷಿಕರು ಏನಾದ್ರು ಮಾತಾಡ್ಕೊಂಡ್ರ ಅಲ್ಲ ಹೇಗೆ? ಕೃಷಿಕರು ಅಂದ್ರೆ ನಾವು ಮಾತಾಡಿ ನಾವು ಅದೇ ಹೀಗೆ ಮಾತಾಡಿದ್ವಿ ಸರ್. ಅವ್ರು ಮಾಡುದಾರೆ ಮಾಡ್ಲಿ, 33 KV ಮಾಡ್ಲಿ ಅಂತ ಹೇಳುದು. ಅದೀಗ ಖಾಲಿ ಅವರಿಗೆ ಫೋಟೋ ಸಮೇತ ನಾವು ಮೊನ್ನೆ ತೋರಿಸಿದ್ದಾರೆ. ಅವರು ಒಂದು ನಕ್ಷೆ ಮಾಡಿ ಒಬ್ರು ತೋರಿಸಿದ್ರು. ಈಗ ಕೆಯೂರು ಆ ಸೈಡ್ ಅವರು, ಬೈತಡ್ಕ ಸೈಡ್ ಅವರು ಈಗ ಮತ್ತೆ ಸಭೆ ಮಾಡ್ತಾರೆ ಅಂತ ಹೇಳುವಂತ ಮಾಹಿತಿ ಇದೆ, ಹೌದಾ? ಹೌದು ಸರ್. ಅದರಲ್ಲಿ ಮತ್ತೆ ನೀವು ಇದೇ ಬೇಡಿಕೆಯನ್ನು ಇಡ್ತೀರಿ? ಹೌದು ಸರ್, ಒಟ್ಟು ಇದೇ ಬೇಡಿಕೆ ನಮ್ದು ಇದೇ ಬೇಡಿಕೆ. ನಮ್ದು ಕೃಷಿಗೆ ಏನು ಹಾನಿ ಆಗದಾಗೆ ಅವ್ರು ಇರೋ ಜಾಗದಲ್ಲಿ ಮೊದ್ಲಿನ ಅವ್ರಿಗೆ ಕೊಟ್ಟ ಜಾಗದಲ್ಲಿ ಮಾಡ್ಲಿ ಅಂತ. ಇದು ಹೊಸ ಕಾರಿಡಾರ್ ಮಾಡುದು ಬೇಡ ಅಂತ ನಾವು ಹೇಳುದು ಅಷ್ಟೇ. ಓಕೆ ಸುರೇಶ್ ಅವರೇ, ನಿಮ್ಮ ಒಂದು ಮನಸ್ಸಿನ ಏನು ಅಭಿಪ್ರಾಯ ಇದೆ ಅದನ್ನ ತಿಳಿಸಿದ್ರಿ. ಅಂದ್ರೆ ಅವರೊಬ್ರು ಕೃಷಿಕರಾಗಿ ಅವರು ಹೇಳುವಂತದ್ದು ನಮ್ಮ ಆ ಜಮೀನಿಗೆ ಬಹಳಷ್ಟು ಮೌಲ್ಯ ಇದೆ, ಅಷ್ಟು ಮೌಲ್ಯ ಇವರು ಖಂಡಿತವಾಗಿ ಕೊಡುದಿಲ್ಲ, ಕೊಟ್ಟರು ಕೂಡ ಅಷ್ಟು ಮೌಲ್ಯದ ಜಾಗ ನಮಗೆ ಖರೀದಿ ಮಾಡಿ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತದ್ದು. ಎಸ್, ಅವ್ರು ಹೇಳುವಂತದ್ದು ಕೂಡ ನಮ್ಗೆ ಅರ್ಥ ಆಗ್ತದೆ. ಆದ್ರೆ ಒಂದು ಕಡೆಯಲ್ಲಿ ಅಭಿವೃದ್ಧಿ ದೃಷ್ಟಿಯನ್ನು ಕೂಡ ನೋಡ್ಬೇಕಾಗ್ತದೆ. ಸಮಸ್ಯೆ ಇಲ್ಲಿ ವಿದ್ಯುತ್ ಸಮಸ್ಯೆ ಸುಳ್ಯದಲ್ಲಿ ನಿರಂತರವಾಗಿ ಇರುವಂತದ್ದೇ. ಒಂದು ಪರಿಹಾರವಾಗಿ 110 KV ಬೇಕೇ ಬೇಕು ಅನ್ನುವಂಥದ್ದು ಕೂಡ ಜನರ ಕೂಗಾಗಿದೆ. ಓಕೆ ಶಿವಪ್ರಸಾದ್, ನಾವು ಮುಂದಕ್ಕೆ ಹೋಗೋಣ. ಈಗ ಇದೇ ವಿಷಯದಲ್ಲಿ ಮೊದಲು MLA ಸಭೆ ಮಾಡಿದ್ರು, ಆಗ AC ಅವರು ಇರ್ಲಿಲ್ಲ. ಈ ಮಳೆ ಬಂತು ಅಂತ ಸಭೆ ಮುಗ್ದಾಗ ಎಲ್ಲರೂ ಕೆಳಗೆ ಬಂದ್ರು, ಮೇಲಿನ ತರಸಿಂದ ಕೆಳಗೆ. ಅಷ್ಟೊತ್ತಾಗುವಾಗ AC ಅವರು ಬಂದ್ರು ಸುಮಾರು ಒಂದು 5 ಗಂಟೆ ವೇಳೆಗೆ, 5:05ವರೆಗೆ. ಮತ್ತೆ AC ಅವರು ಮತ್ತು MLA ಮತ್ತು ಅಧಿಕಾರಿಗಳ ಸಭೆ ಆಯಿತು. ಅಲ್ಲಿ AC ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಅಧಿಕಾರಿಗಳಿಗೆ, ಯಾರು VA PDO ಇವರನ್ನೆಲ್ಲ ತರಿಸಿಕೊಂಡು ಎಲ್ಲೆಲ್ಲಿ ಹೋಗ್ತದೆ, ಯಾರ ಜಾಗ ಎಷ್ಟು ಹೋಗ್ತದೆ ಅಂತೇಳಿ ಸ್ಪಷ್ಟವಾಗಿ ವರದಿಯನ್ನು ಕೊಡಬೇಕು. ಒಟ್ಟಾರೆಯಾಗಿ ನಾವು ಲೈನ್ ಹೇಳಿದ್ದೇವೆ, ಅಲ್ಲಿ ಕೃಷಿಕರು ಬಿಡುವುದಿಲ್ಲ ಅಂತ ಹೇಳೋದಕ್ಕಿಂತ ಒಬ್ಬ ಕೃಷಿಕನ ಜಾಗ ಎಷ್ಟು ಹೋಗ್ತದೆ ಅಂತ ಹೇಳುವಂಥ ಮಾಹಿತಿಯನ್ನು ಸ್ಪಷ್ಟ ವರದಿ ಲೆಕ್ಕವಾಗಿ ನೀಡಬೇಕು ಅಂತ ಹೇಳುವಂಥದ್ದನ್ನು ಕೊಟ್ಟಿದ್ದಾರೆ. ಈಗ ಇದು ಇನ್ನೂ ಸ್ವಲ್ಪ ದಿವಸ ತಗೊಳ್ಬೋದು. ಒಟ್ಟಾರೆಯಾಗಿ ಸುಳ್ಯಕ್ಕೆ 110 KV ಬೇಕು ಮತ್ತು ಕೃಷಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ಆಗಬೇಕು ಅಂತ ಹೇಳುವುದು ನಮ್ಮದು ಒಂದು ಆಶಯ. ಸುಳ್ಯಕ್ಕೆ ಆದಷ್ಟು ಬೇಗ 110 KV ಬರಲಿ ಅಂತ ಹೇಳುವಂಥದ್ದು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.